ಒಂದು ಸತ್ಯ ಹೇಳ್ತೀನಿ, ನೀವು ಲೈಫ್ ಚೇಂಜ್ ಆಗ್ಬೇಕು ಅಂತ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದು ಆಪರ್ಚುನಿಟಿ ಬರ್ಬೇಕು, ಒಬ್ರು ಹೆಲ್ಪ್ ಮಾಡ್ಬೇಕು, ಮನಿ ಬರ್ಬೇಕು, ರೈಟ್ ಟೈಮ್ ಬರ್ಬೇಕು, ಆಮೇಲೆ ನಾನು ವರ್ಕ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಆದ್ರೆ ಒಂದು ಅನ್ಕಂಫರ್ಟಬಲ್ ಟ್ರೂತ್ ಇದೆ, ನೋ ಬಡಿ ಈಸ್ ಕಮಿಂಗ್ ಟು ಸೇವ್ ಯು. ನಿಮ್ಮ ಲೈಫ್ ನ ಚೇಂಜ್ ಮಾಡುವಂತ ಪರ್ಸನ್ ನೀವೇ ಆಗಿರ್ತೀರಾ. ನಾವೆಲ್ಲರೂ ಲೈಫ್ ನಲ್ಲಿ ಒಂದು ಫೇಸ್ ನೋಡ್ತೀವಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಡ್ರೀಮ್ಸ್ ಇರುತ್ತೆ, ಬಟ್ ಅದಕ್ಕೆ ಆಕ್ಷನ್ ಇರಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ತಗೊಳ್ತೀವಿ, ಒಂದು ರೀಲ್ ನೋಡ್ತೀರಾ, ಮತ್ತೊಂದು ರೀಲ್ ನೋಡ್ತೀರಾ, 1 ಅವರ್ ಆಗುತ್ತೆ, 2 ಅವರ್ ಹೋಗುತ್ತೆ. ಅದೇ ನೈಟ್ ಬಂದಾಗ ಮಾತ್ರ ನನ್ನ ಲೈಫ್ ಯಾವಾಗ ಚೇಂಜ್ ಆಗುತ್ತೆ ಅನ್ನುವಂತ ಯೋಚನೆ. ಆದ್ರೆ ಲೈಫ್ ಚೇಂಜ್ ಆಗೋದು ಯೋಚನೆಗಳಿಂದ ಅಲ್ಲ, ಡಿಸಿಷನ್ ಇಂದ. ನಿಮ್ಮ ಡಿಸಿಷನ್ ಇಂದ ನೀವು ಪ್ರತಿದಿನ ರಿಪೀಟ್ ಮಾಡ್ತಿರುವಂತಹ ಹ್ಯಾಬಿಟ್ಸ್ ಅದೇ ನಿಮ್ಮ ಫ್ಯೂಚರ್ಸ್ ನ ಬಿಲ್ಡ್ ಮಾಡ್ತಿವೆ. ಕೆಲವೊಮ್ಮೆ ನಿಮ್ಗೆ ಅನ್ಸುತ್ತೆ ನನಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ. ನನ್ನ ಸಿಚುಯೇಷನ್ಸ್ ಬೇರೆ, ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಫ್ರೆಂಡ್ಸ್ ಇಲ್ಲ, ನನ್ನ ಬಳಿ ಕಲೆಕ್ಷನ್ಸ್ ಗಳಿಲ್ಲ, ಅವನು ಲಕ್ಕಿ, ನಾನು ಅನ್ಲಕ್ಕಿ. ಮೇ ಬಿ ನಿಮ್ಮ ಸಿಚುಯೇಷನ್ಸ್ ನಿಜವಾಗಿಯೂ ಡಿಫಿಕಲ್ಟ್ ಇರಬಹುದು. ಆದ್ರೆ ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಿಚುಯೇಷನ್ಸ್ ನಿಮ್ಮ ಫಾಲ್ಟ್ ಆಗಿರದೇ ಇರಬಹುದು, ಆದ್ರೆ ಅದರಿಂದ ಹೊರಬರೋಕೆ ನೀವು ತಗೊಳ್ಳುವಂತಹ ನೆಕ್ಸ್ಟ್ ಸ್ಟೆಪ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದು ಬ್ಲೇಮ್ ಅಲ್ಲ, ಇದು ಪವರ್. ಯಾಕಂದ್ರೆ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ ಇದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿದ ದಿನದಿಂದಲೇ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ರೈಟ್ ಟೈಮ್ ಗಾಗಿ ವೆಯ್ಟ್ ಮಾಡಕ್ ಹೋಗ್ಬೇಡಿ. ನನಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಕೂಡ ಹೇಳೋದಕ್ಕೆ ಹೋಗ್ಬೇಡಿ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಅವಾಗ್ಲೇ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಫಿಯರ್ ಹೋಗ್ಲಿ ಅಂತ ವೆಯ್ಟ್ ಮಾಡಬೇಡಿ, ಫಿಯರ್ ಇದ್ದರೂ ಮೂವ್ ಆಗಿ. ಮೋಟಿವೇಶನ್ ಬರ್ಲಿ ಅಂತ ವೇಟ್ ಮಾಡಬೇಡಿ, ಯಾಕಂದ್ರೆ ಮೋಟಿವೇಶನ್ ಬರೀ 2-3 ದಿನ ಇರುತ್ತೆ ಅಷ್ಟೇ. ಆದ್ರೆ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ. ನಿಮ್ಗೆ ಪ್ರತಿದಿನ 10 ಅವರ್ಸ್ ವರ್ಕ್ ಮಾಡುವಂತಹ ಅಗತ್ಯ ಇಲ್ಲ, ಆದ್ರೆ ಪ್ರತಿದಿನ ಒಂದು ಸ್ಮಾಲ್ ಸ್ಟೆಪ್ ಗಳನ್ನ ತಗೊಳ್ಳಿ. ಏನಾದ್ರೂ ಒಂದು ಸ್ಕಿಲ್ ಕಲೀರಿ, ಒಂದು ಪೇಜ್ ನ ಓದಿ, ಒಂದು ವರ್ಕೌಟ್ ಮಾಡಿ, ಇನ್ನೊಂದು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಿ. ಸ್ಮಾಲ್ ಪ್ರೋಗ್ರೆಸ್ ಸ್ಟಿಲ್ ಪ್ರೋಗ್ರೆಸ್. ಮತ್ತೊಂದು ಡಿಫಿಕಲ್ಟ್ ಫೇಸ್ ಬರುತ್ತೆ, ನೀವು ಚೇಂಜ್ ಆಗ್ತಿದ್ದೀರಾ, ಬಟ್ ಅದು ಯಾರ ಕಣ್ಗೂ ಕೂಡ ಕಾಣಿಸೋದಿಲ್ಲ. ನೀವು ಪ್ರತಿದಿನ ಹಾರ್ಡ್ ವರ್ಕ್ ನ ಮಾಡ್ತಾ ಇದ್ದೀರಾ, ಆದ್ರೆ ಆ ಒಂದು ರಿಸಲ್ಟ್ ನಿಮ್ಗೆ ಇನ್ನೂ ಬಂದಿಲ್ಲ. ಅವಾಗ್ಲೇ ನಮ್ಮ ಒಂದು ಮೈಂಡ್ ಹೇಳುತ್ತೆ, ಬಿಡು, ಇದರಿಂದ ಏನ್ ಪ್ರಯೋಜನ ಅಂತ. ಅದೇ ಒಂದು ಮೂಮೆಂಟ್ ನಲ್ಲಿ ಬಹಳ ಜನ ಫಿಟ್ ಮಾಡ್ತಾರೆ. ಆದ್ರೆ ರಿಮೆಂಬರ್, ಸಸಿ ನೆಟ್ಟ ತಕ್ಷಣನೇ ಮರ ಬಿಡಲ್ಲ. ನೀವು ಈಗ ಮಾಡ್ತಿರುವಂತ ಕೆಲಸ ಈಗ ರಿಸಲ್ಟ್ ಸಿಗದೆ ಇರಬಹುದು, ಆದ್ರೆ ಅದು ನಿಮ್ಮ ಫ್ಯೂಚರ್ ನ ಸೈಲೆಂಟ್ಲಿ ಬಿಲ್ಡ್ ಮಾಡ್ತಾ ಇರುತ್ತೆ. ಸೊ ನೋಬಡಿ ಕ್ಲಾಪ್ಸ್, ಕೀಪ್ ಗೋಯಿಂಗ್. ನೋಬಡಿ ಸಪೋರ್ಟ್ಸ್ ಯು, ಕೀಪ್ ಗೋಯಿಂಗ್. ನೋಬಡಿ ಬಿಲೀವ್ಸ್ ಯು, ಕೀಪ್ ಗೋಯಿಂಗ್. ಒಂದು ದಿನ ಬರುತ್ತೆ, ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಪ್ರಯೋಜನನೇ ಇಲ್ಲ, ಯಾಕಂದ್ರೆ ನಿಮ್ಮ ಒಂದು ಕೆಲ್ಸನೇ ಮಾತಾಡ್ತಾ ಇರುತ್ತೆ ನೀವು ಏನು ಅಂತ. ಆದ್ರೆ ಒಂದು ಮಿಸ್ಟೇಕ್ ನ ಮಾಡ್ಬೇಡಿ. ಸಕ್ಸಸ್ ಅಂದ್ರೆ ಮನಿ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೆ ಪ್ರೌಡ್ ಫೀಲ್ ಮಾಡಿಸೋದು, ನೀವೇ ನಿಮ್ಮ ಓನ್ ಡಿಸಿಷನ್ ತಗೊಳ್ಳುವಷ್ಟು ಸ್ಟ್ರಾಂಗ್ ಆಗೋದು, ನಿಮ್ಗೆ ನಿಮ್ಮ ಮೇಲೆನೆ ರೆಸ್ಪೆಕ್ಟ್ ಬರೋದು, ಇವೆಲ್ಲವೂ ಕೂಡ ಸಕ್ಸಸ್ ಆಗಿರುತ್ತೆ. ನಿನ್ನೆ ಇದ್ದ ವರ್ಷನ್ ಆಫ್ ಯು ಗಿಂತ ಇವತ್ತು ಸ್ವಲ್ಪ ಬೆಟರ್ ಆಗಿದ್ರೆ ಅದೇ ನಿಮ್ಮ ಗ್ರೋತ್ ತೋರಿಸುತ್ತೆ. ಯಾರ ಜೊತೆಗೂ ಕೂಡ ರೇಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ ನಿಮ್ಗಿಂತ ಮುಂದೆ ಹೋಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ ಸಕ್ಸಸ್ಫುಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹ್ಯಾಪಿಯಾಗಿ ಕಾಣಿಸ್ಕೊಬಹುದು, ಆದ್ರೆ ನೀವು ಅವರ ಹೈಲೈಟ್ ರೀಲ್ ಜೊತೆ ನಿಮ್ಮ ಲೈಫ್ ನ ಕಂಪೇರ್ ಮಾಡ್ತಿದ್ದೀರಾ. ಸ್ಟಾಪ್ ಮಾಡಿ. ನಿಮ್ಮ ಜರ್ನಿ ನಿಮ್ದು, ಅವ್ರ ಜರ್ನಿ ಅವ್ರದ್ದು. ಒಂದು ದಿನ ನೀವು ಹಿಂದೆ ತಿರುಗಿ ನೋಡ್ತೀರಾ, ಆಗ ನಿಮ್ಗೆ 2 ಥಿಂಗ್ ಇರ್ಬೋದು, ಒಂದು ಪ್ರೈಡ್ ಅಥವಾ ರಿಗ್ರೆಟ್. ನಾನು ಆಗ್ಲೇ ಟ್ರೈ ಮಾಡಿದ್ದೆ ಅನ್ನುವಂತ ಒಂದು ಪ್ರೈಡ್, ಅಥವಾ ನಾನು ಆಗ್ಲೇ ಟ್ರೈ ಮಾಡ್ಬೇಕಿತ್ತು ಅನ್ನುವಂತ ಒಂದು ರಿಗ್ರೆಟ್. ಯಾವ್ದು ಬೇಕು? ಡಿಸಿಷನ್ ನಿಮ್ಮದು. ಲೈಫ್ ಈಸಿ ಆಗಿರಲ್ಲ, ಬಟ್ ನೀವು ಸ್ಟ್ರಾಂಗರ್ ಆಗ್ಬೋದು. ಪೇನ್ ಬರುತ್ತೆ, ಫೇಲ್ಯೂರ್ ಬರುತ್ತೆ, ರಿಜೆಕ್ಷನ್ಸ್ ಬರುತ್ತೆ, ಆದ್ರೆ ಡೋಂಟ್ ಸ್ಟಾಪ್. ಬಿಕಾಸ್ ಒಂದು ದಿನ ನಿಮ್ಮ ಸ್ಟೋರಿಯನ್ನ ಯಾರಾದ್ರೂ ಕೇಳಿ, ಅವನು ಹೇಗೆ ಇಷ್ಟು ದೂರ ಬಂದ ಅಂತ ಕೇಳ್ಬೇಕು. ಆ ದಿನಕ್ಕಾಗಿ ಇವತ್ತು ಸ್ಟಾರ್ಟ್ ಮಾಡಿ. ನೋಬಡಿ ಇಸ್ ಕಮಿಂಗ್. ಸೊ ಬಿಕಮ್ ದ ಪರ್ಸನ್ ಯು ಹ್ಯಾವ್ ಬಿನ್ ವೇಟಿಂಗ್ ಫಾರ್. ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ನಿಜವಾಗೂ ನಿಮ್ಗೆ ಅನ್ಸ್ತಿದ್ರೆ ಈ ವಿಡಿಯೋವನ್ನ ಕ್ಲೋಸ್ ಮಾಡಿದ ತಕ್ಷಣ ನೀವು ಒಂದು ಒಳ್ಳೆ ಆಕ್ಷನ್ ತಗೊಳ್ಳಿ. ಟುಮಾರೋ ಅಲ್ಲ, ಟುಡೇ ನಿಮ್ಮ ಒಂದು ಸ್ಟೋರಿ ಇನ್ನೂ ಮುಗ್ದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.